ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ಬೀಜಗಣಿತ ವಿಧಾನದಲ್ಲಿ ನಕ್ಷಾಕ್ರಮದಿಂದ ಬಿಡಿಸುವ ಒಂದು ವಿಧಾನ ಆದರೆ, ಇನ್ನು ಬೀಜಗಣಿತ ವಿಧಾನದಲ್ಲಿ ಆದೇಶ ವಿಧಾನ ಮತ್ತು ವರ್ಧಿಸುವ ವಿಧಾನಗಳಿಂದ ಪರಿಹಾರವನ್ನು ಹೇಗೆ ಕಂಡುಹಿಡಬೇಕು ಅನ್ನೋದು ಕಲಿತಿದೆ. ಈಗ ನನ್ನ ಪ್ರಶ್ನೆ, ಇಲ್ಲಿ ನಾನು 3 ಸಮೀಕರಣ ಬರೆದಿದ್ದೇನೆ. ಈ 3 ಸಮೀಕರಣಗಳನ್ನು ನೀವು ಗಮನಿಸಿದಾಗ ಈ 3 ಸಮೀಕರಣಗಳಲ್ಲಿ ಉಂಟಾಗಿರುವ ಸ್ವಭಾವವನ್ನು ನನಗೆ ನಿರ್ಧರಿಸಬೇಕು. ಹೌದು, ಸ್ವಭಾವವನ್ನು ಹೇಗೆ ನಿರ್ಧರಿಸ್ತೀರಿ? ಪ್ರತಿ ಸಮೀಕರಣದಲ್ಲೂ ಸಹಿತ a1/a2, b1/b2, c1/c2 ಅನ್ನು ಕಂಡುಹಿಡಿಯಬೇಕು. ಇಲ್ಲಿ ಮೊದಲನೇ ಸಮೀಕರಣದಲ್ಲಿ a1 ಬೆಲೆ 1, a2 ಬೆಲೆ 3, ಇದನ್ನು 1 ಅಂತ ಪರಿಗಣಿಸ್ತಾನೆ. ಅದೇ ತರನಾಗಿ a2 b1 ಬೆಲೆ -3, c1 ಬೆಲೆ -9, ಇದು ಭಾಜ್ಯ ಸಂಖ್ಯೆ ಆಗ್ತದೆ ಅಲ್ವಾ? 3 × 3, 3 × 9, which equals 1/3. ಅದೇ ತರ -3, c1 ಬೆಲೆ -3, c2 ಬೆಲೆ -2, ಅಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 3/2 ಆಗುತ್ತೆ. ಮಕ್ಕಳೇ, ಈ 3 ಸಮೀಕರಣಗಳನ್ನು ಸಂಕ್ಷೇಪಿಸಿದಾಗ ಬಂದಂತಹ ಕ್ರಮ ಏನಿದೆ? ದಟ್ ಈಸ್ a1/a2 equals b1/b2, which is not equal to c1/c2. ಹಾಗಿದ್ದಾಗ ಇದರ ಸ್ವಭಾವವನ್ನು ಹೇಗೆ ನಿರ್ಧರಿಸ್ತೀರಿ? ನೋಡಿ ಮಕ್ಕಳೇ, ಮೊದಲನೇ ಉದಾಹರಣೆಯನ್ನು ನೋಡ್ತಾ ಇದ್ದೀರಿ. ಈ ಉದಾಹರಣೆಯಲ್ಲಿ a1/a2 equals b1/b2 but not equal to c1/c2 ಅಂದಾಗ ಇಲ್ಲಿ ಉಂಟಾಗುವಂತಹ ರೇಖೆ ಸಮಾಂತರ ರೇಖೆಗಳು ಬರ್ತದೆ. ಸಮಾಂತರ ರೇಖೆಗಳು ಬಂದಾಗ ಯಾವುದೇ ಪರಿಹಾರಗಳಿರುವುದಿಲ್ಲ ಮತ್ತು ಅಸ್ಥಿರತೆಯನ್ನು ಹೊಂದಿರುತ್ತದೆ. ಅದೇ ರೀತಿ ಎರಡನೇ ಸಮೀಕರಣ ನೋಡಿ, ನೀಡಿರುವಂತಹ ಜೋಡಿ ಸಮೀಕರಣಗಳನ್ನು ಗಮನಿಸಿದಾಗ ಅಲ್ಲಿ ಎರಡನೇ ಸಮೀಕರಣದಲ್ಲಿ ಬರುವಂತಹ ಎರಡನೇ ಸಮೀಕರಣದ ಜೋಡಿಯಲ್ಲಿ 3 ಮತ್ತು 6 ಇದೆ. a1 ಮತ್ತು a2 ಬೆಲೆ ಇದನ್ನು ಸ್ವೀಕರಿಸಿದ್ರೆ 3 × 3, 3 × 6, 1/2 ಆಗುತ್ತೆ. ಇದನ್ನ ಮೊದಲನೇ ಸಮೀಕರಣ ಅಂತ ಹೇಳ್ತಾರೆ. ಅದೇ ತರನಾಗಿ b1 ಬೆಲೆ ಮೈನಸ್ ಇದೆ, b2 ಬೆಲೆ ಮೈನಸ್ ಇದೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಅಲ್ವಾ? 5 × 5, 5 × 10, 5 ಅಲ್ವಾ? 1 × 2 1 ಆಯಿತು. c1 ಬೆಲೆ -20 ಇದೆ, c2 ಬೆಲೆ -40 ಇದೆ. 20 × 20, 20 × 40 ಸ್ವೀಕರಿಸಿದಾಗ ಎರಡನೇ ಒಂದು ಬರುತ್ತೆ. ಈ 3 ಸಮೀಕರಣಗಳನ್ನು ನೀವು ಹೋಲಿಕೆ ಮಾಡಿದಾಗ 3 ಸಮೀಕರಣಗಳ ಬೆಲೆಗಳು ಸಮನಾಗಿವೆ. ದಟ್ ಈಸ್ a1/a2 equals b1/b2 which equals c1/c2. ಅಂದಾಗ ಇದರ ಸ್ವಭಾವ ಏನಾಗಿರುತ್ತೆ? ರೇಖೆಗಳು ಏನಾಗಿರುತ್ತೆ? ಮೊದಲನೇ ಸಮಾಂತರ ರೇಖೆ ಆದಾಗ ಈ 3 ಸಂಗತಿಗಳು ಸಮನಾದಾಗ ಐಕ್ಯಗೊಂಡಿರುವ ರೇಖೆಗಳನ್ನು ಒಳಗೊಂಡಿರುತ್ತದೆ, ಅವಲಂಬಿತ ಸ್ಥಿರತೆಯನ್ನು ಹೊಂದಿರುತ್ತೆ, ಆಗ ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರುತ್ತದೆ. ಈಗ 3ನೇ ಜೋಡಿ ಸಮೀಕರಣ ನೋಡಿ, a1/a2, a1 ಬೆಲೆ 1, a2 ಬೆಲೆ 3, 1/3. ಅದೇ ತರನಾಗಿ b1/b2 -3/-3, -3 ಕ್ಯಾನ್ಸಲ್ ಆಯಿತು, 3 × 3. ನೆಕ್ಸ್ಟ್ c1/c2 equals -7/-15, ಮೈನಸ್ ಕ್ಯಾನ್ಸಲ್ ಆಯಿತು, 7/15. ನೀವು 3 ಗಮನಿಸಿದಾಗ ನೋಡಿ, 3 ಸಂಗತಿಗಳನ್ನು ನೀವು ಗಮನಿಸಿದಾಗ ಇಲ್ಲಿ ಬರುವಂತಹ ಸಂಗತಿ ಏನಿದೆ? ಮೊದಲನೇ ಸಂಗತಿನ ನೀವು ನೋಡಿದಾಗ a1/a2 which is not equal to b1/b2, which is not equal to b1/b2 ಅಂತ ಹೇಳಿದಾಗ which is also equal to not equal to c1/c2. ಅಥವಾ ಮೊದಲ 2 ಅಂಶಗಳು ಅಥವಾ
ಮೊದಲ ಮೂರು ಅಂಶಗಳು ಅಸಮವಾಗಿದ್ರೆ ಇಲ್ಲಿ ಉಂಟಾಗ್ತಕ್ಕಂಥ ರೇಖೆಗಳು ಏನಾಗಿರುತ್ತೆ, ಇದು ಈಕ್ವಲ್ ಟು C1/C2 ಆಗಿರ್ಬೋದು ಅಥವಾ ನಾಟ್ ಈಕ್ವಲ್ ಟು C1/C2 ಆಗಿರ್ಬೋದು. ಆಗ ಇಲ್ಲಿ ಛೇದಿಸುವ ರೇಖೆಗಳು ಉಂಟಾಗುತ್ತೆ, ಅನನ್ಯ ಪರಿಹಾರವನ್ನು ಹೊಂದಿರುತ್ತೆ, ಸ್ಥಿರತೆಯನ್ನು ಹೊಂದಿರುತ್ತೆ. ಆದರೆ ಪಠ್ಯಕ್ರಮದಲ್ಲಿ ಇರುವಂತಹ ಅಭ್ಯಾಸದ ಒಂದು ಉದಾಹರಣೆ ಪ್ರಶ್ನೆ ಆಧರಿಸಿದ ತಗೊಂಡ್ರೆ ಈ ಮೂರು ಸ್ವಭಾವವನ್ನು ಆಧರಿಸಿದಾಗ ಆ ಜೋಡಿ ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿದ್ರೆ ಮಾತ್ರ ಅವರೇ ಗುಣಾಕಾರ ವಿಧಾನದಿಂದ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಿದ್ದಾಗ ಮಕ್ಕಳೇ, ಪ್ರಸ್ತುತ ಈಗಿನ ಕೋವಿಡ್-19 ಪ್ರಕರಣದಲ್ಲಿ ಪಠ್ಯಕ್ರಮ ಹಂಚಿಕೆ ಆಗಿರುವ ವಿಷಯದಲ್ಲಿ ಈ ಘಟಕ ಓರೆ ಗುಣಾಕಾರ ವಿಧಾನ ಪಾಠವನ್ನು ಅಲ್ಲಿ ರದ್ದುಪಡಿಸಲಾಗಿದೆ. ಉಳಿದೆರಡು ವಿಧಾನಗಳು ಪರೀಕ್ಷಾ ದೃಷ್ಟಿಯಿಂದ ಅನುಕೂಲ ಆಗಿದೆ. ಆದರೆ ಉದಾಹರಣೆ ಒಂದೆರಡು ಲೆಕ್ಕಗಳನ್ನ ಈ ಸಮಸ್ಯೆ ಹೇಗೆ ಬಿಡಿಸ್ಬೇಕು ಅನ್ನೋದು ನೋಡೋಣ. ಮಕ್ಕಳಲ್ಲಿ ಹಿಂದಿನ ತರಗತಿಯೊಳಗೆ ಚಕ್ರೀಯ ಸಮಸಂಗತಿಯ ಪರಿಕಲ್ಪನೆಯಾಗಿ ನೀವು ತಿಳ್ಕೊಂಡಿದ್ದೀರಿ. ಚಕ್ರೀಯ ಸಮಸಂಗತಿ ಅಂದ್ರೆ ಆವೃತ್ತಿಯವನ್ನು ಸುತ್ತುವಂತ ಪದ್ಧತಿ. ಇಲ್ಲ ಚರಾಕ್ಷರಗಳನ್ನು ಬರೀತೇನೆ ABC ಅಂತ. ಎ ಆದ್ಮೇಲೆ ಬರುವಂತ ಚರಾಕ್ಷರ ಬಿ ಆದ್ಮೇಲೆ ಬರುವಂತದ್ದು ಸಿ ಆದ್ಮೇಲೆ ಎ. ಇದೇ ರೀತಿ ಸುತ್ತುತ್ತಾ ಹೋಗ್ತೇವೆ. ಹಾಗಾದ್ರೆ ಬಿ ಆದ್ಮೇಲೆ ಸಿ ಆದ್ಮೇಲೆ ಈ ರೀತಿಯ ಚರಾಕ್ಷರಗಳ ಹಸಿರು ಬದಲು ಮಾಡುವಂತ ವಿಧಾನ ಹೇಳ್ತೇವೆ. ಈಗ ನೋಡಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ. ಎ ಬಿ ಆದ್ಮೇಲೆ ಈ ABC ಚರಾಕ್ಷರಗಳನ್ನ ಬಳಸಬೇಕು. ಎ ಆದ್ಮೇಲೆ ಬಿ ಆದ್ಮೇಲೆ ಸಿ. ಅದೇ ತರ ಬಿ ಆದ್ಮೇಲೆ ಸಿ ಆದ್ಮೇಲೆ ಏನು ತಿಳ್ಕೋಬೇಕು, CA. ಈ ರೀತಿ ಬಳಸ್ತೇವೆ. ಓಕೆ, ಇದು ನಾನು ಬಳಸಿರ್ತಕ್ಕಂಥ ಉದ್ದೇಶ ಓರೆ ಗುಣಾಕಾರ ವಿಧಾನವನ್ನ ನಾವು ಬಿಡಿಸ್ಬೇಕಾದ್ರೆ ಒಂದು ಸೂತ್ರ ಇದೆ. ಆ ಸೂತ್ರವನ್ನು ಈ ರೀತಿ ಡಿನೋಟ್ ಮಾಡ್ತಾರೆ. x B1C2 ಮೈನಸ್ B2C1 ಕಾಣ್ತಾ ಇದೆಯಾ? ಅದೇ ತರ y C1A2 ಮೈನಸ್ C2A1. ಇಲ್ಲಿರುವಂತಹ ಮೊದಲನೇ ಚರಾಕ್ಷರಗಳನ್ನ ಚಕ್ರೀಯ ಸಮಸಂಗತಿ ರೂಪದಲ್ಲಿ ಬರೀತಾ ಇದ್ದೇನೆ. ಅದಾದ್ಮೇಲೆ ಒಂದು ಸ್ಥಿರ ಪದ C1 ಆದ್ಮೇಲೆ ಪುನಃ ವಾಪಸ್ A1ಗೆ ಹೋಗೋದು. ಹೇಗೆ A1 B2 ಮೈನಸ್ A2 B1. ಈ ಸೂತ್ರವನ್ನು ಆಧರಿಸಿ ಓರೆ ಗುಣಾಕಾರ ವಿಧಾನದಿಂದ ಕಂಡುಹಿಡಿತೇವೆ. ಹಾಗಾದ್ರೆ ಆ ಸಮಸ್ಯೆಗಳನ್ನ ಹೇಗೆ ಬಿಡಿಸಬಹುದು ಅನ್ನೋದು ನೋಡೋಣ. ಇಲ್ಲಿ ಈ ರೀತಿ ಸಮಸ್ಯೆ ಇದೆ. ಈ ಸಮಸ್ಯೆ ಹೇಗೆ ಬಿಡಿಸ್ಬೇಕು ಅಂತ ಬಟ್ ನಾವು ಬಳಸ್ತಕ್ಕಂಥ ವಿಧಾನ ನಿರ್ದಿಷ್ಟವಾಗಿ ಒರೇ ಗುಣಾಕಾರ ವಿಧಾನದಿಂದ ಬಿಡಿಸ್ಬೇಕು. ಹಾಗಾದ್ರೆ ಇಲ್ಲಿ ಆರಂಭದಲ್ಲಿ A1 ಬೆಲೆ 1, B1 -3, C1 -1. ಇದೇ ತರ ಎರಡನೇ ಸಮೀಕರಣದಲ್ಲಿರುವಂತಹ ಬೆಲೆ A2 ಬೆಲೆ 3, B2 ಬೆಲೆ -3, C2 ಬೆಲೆ -15. ಈ ಮೂರರ ಬೆಲೆಗಳನ್ನ ಗುರ್ಸೋಣ. ಗುರ್ಸಿಟ್ಟಂದ್ರೆ ನಿಮಗೆ ಸೂತ್ರ ಗೊತ್ತಿದೆ. x ಡಿವೈಡೆಡ್ ಬೈ B1C2 ಮೈನಸ್ B2C1. ಅದೇ ತರನಾಗಿ y ಡಿವೈಡೆಡ್ ಬೈ B1 ಆದ್ಮೇಲೆ ಚಲಾಕ್ಷರ ಮುಂದೆ ತೆಗೆದು ಬರಬೇಕು. C1A2 ಮೈನಸ್ C2A1 ಕಾಣ್ತಾ ಇದೆಯಾ? ನೆಕ್ಸ್ಟ್ ಸ್ಥಿರ ಪದ 1/, C1 ಆದ್ಮೇಲೆ A1 B2 ಮೈನಸ್ A2 B1. ಇದು ಸೂತ್ರ. ಈಗ ಈ ಸೂತ್ರಕ್ಕೆ ಸಮೀಕರಣದ ದತ್ತಾಂಶಗಳ ಬೆಲೆಗಳನ್ನ ಆದೇಶ ಮಾಡಿ. x ಡಿವೈಡೆಡ್ ಬೈ B1 ಬೆಲೆ -3, C2 ಬೆಲೆ -15 ಮೈನಸ್ B2 ಬೆಲೆ -3, C1 ಬೆಲೆ -7 ಕಾಣ್ತಾ ಇದೆ ಮಕ್ಕಳೇ. ಈ ರೀತಿ ಗುರುತಿಸಬೇಕು. y ಡಿವೈಡೆಡ್ ಬೈ ನೋಡಿ
y divided by c1 minus 7 into a2 3 minus c2 minus 15 into a1 1. So which equals 1 hour a1 1 b2 minus 3 a2 3 b1 minus 3. ಸರಿ ನಮಗೆ ಎಲ್ಲ ಗಣನೆಗಳನ್ನ ದತ್ತಾಂಶಗಳ ಸಹಾಯದಿಂದ ಸೂತ್ರಕ್ಕೆ ಆದೇಶ ಮಾಡಿ. ಈಗ ನೋಡಿ x ಡಿವೈಡೆಡ್ ಬೈ ಮೈನಸ್ ಇಂಟು ಮೈನಸ್ ಪ್ಲಸ್ 15 45 ಪ್ಲಸ್ ಇಂಟು ಮೈನಸ್ ಮೈನಸ್ 7 20. ಸೊ y divided by ಪ್ಲಸ್ ಇಂಟು ಮೈನಸ್ ಮೈನಸ್ 7 21 ಮೈನಸ್ ಇಂಟು ಮೈನಸ್ ಪ್ಲಸ್ 15 1 ಅವರ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಮಾಡ್ತಾ ಇದ್ದೆ ಮಕ್ಕಳ. ಈಗ x ಡಿವೈಡೆಡ್ ಬೈ 45ರಲ್ಲಿ 21 ಕೆಳಗೆ ಎಷ್ಟು ಬರುತ್ತೆ 24. y ಡಿವೈಡೆಡ್ ಬೈ ಇದೆಷ್ಟು ಬರುತ್ತೆ 6 1 ಅವರ್ 6 ಕಾಣ್ತಾ ಇದೆ ನಿಮಗೆ. ಈ ರೀತಿ ಒಂದು ವಿನ್ಯಾಸವನ್ನ ನಿರ್ಮಾಣ ಮಾಡಿಕೊಂಡ್ವಿ. ಹಾಗೆ ಇಲ್ಲಿ ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡಿಯಬೇಕಂದ್ರೆ ಇಲ್ಲಿ ನಾನು ಆರಂಭ ಸೂಚಿಸ್ತೇನೆ. ಮೊದಲ ಅಂಶ ಮತ್ತು ಕೊನೆಯ ಅಂಶವನ್ನು ಹೋಲಿಕೆ ಮಾಡಬೇಕು. ಮೊದಲನೇ ಅಂಶ ಅಂದ್ರೆ ಯಾವುದಿಲ್ಲಿ ಇಲ್ಲಿ ನೋಡಿ ಅದೇ ತರನಾಗಿ 2 ಮತ್ತು 3 ಅಂದ್ರೆ x ನ ಚರಾಕ್ಷರವಿರುವ ಸಮೀಕರಣದ ಭಿನ್ನರಾಶಿಯ ಸ್ಥಿರ ಪದಕ್ಕೆ ಅದೇ ತರ y ಚರಾಕ್ಷರವನ್ನು ಹೊಂದಿರುವ ಭಿನ್ನರಾಶಿಯ ಸ್ಥಿರ ಪದಕ್ಕೆ ಹೋಲಿಕೆ ಮಾಡಿದಾಗ ನಮಗೆ ಚರಾಕ್ಷರಗಳ ಬೆಲೆ ಸಿಗ್ತದೆ. ಹಾಗಿದ್ದಾಗ ಇಲ್ಲಿ ನೋಡಿ ಮಕ್ಕಳೇ, ಮೊದಲನೇ ಸಮೀಕರಣ x/24 ಈಕ್ವಲ್ಸ್ 1/6 ಓರೆ ಗುಣಾಕಾರ ಮಾಡ್ತಾನೆ 6 × x ಈಕ್ವಲ್ಸ್ 24 × 1. ಇದನ್ನು ಗುಣಿಸ್ತಾನೆ 6x ಈಕ್ವಲ್ಸ್ 24 x ಈಕ್ವಲ್ಸ್ 24/6 6 4 x ಬಲೆ 4. ಅಲ್ವಾ? ಈಗ ಅದೇ y ಚರಾಕ್ಷರವನ್ನು ಹೊಂದಿರುವ ಭಿನ್ನರಾಶಿಯನ್ನು ಸ್ಥಿರ ಪದಕ್ಕೆ ಹೋಲಿಕೆ ಮಾಡಿ. That is y by minus 6 equals 1/6. ಇದನ್ನ ಸಮತೆಯ ನಿಯಮವನ್ನು ಅನುಸರಿಸಾದ್ರೂ ಮಾಡಬಹುದು, ಓರೆ ಗುಣಾಕಾರ ವಿಧಾನದಿಂದಾದ್ರೂ ಮಾಡಬಹುದು. 6 into y equals minus 6 into 1. 6y equals minus 6. ಸರಿನಾ? So y equals minus 6/6. 6 ಮೇಲೆ 6, y ಮೇಲೆ minus 1. ಸರಿನಾ ಮಕ್ಕಳೇ? ಹಿಂದಿನ 2 ವಿಧಾನಗಳನ್ನು ಹೇಗೆ ಸಮರ್ಥನೆ ಮಾಡಿಕೊಂಡ್ರು ಹಾಗೆ ಫಲಿತಾಂಶವನ್ನು ಕೂಡ ತಾಳೆ ನೋಡಿದಾಗ ಆ ಸಮೀಕರಣಗಳ ಎರಡು ಬದಿಯಲ್ಲಿ ಸಮಾನ ಆಗಬೇಕು. ಓಕೆ, ಈಗ ಮೊದಲಾಗಿ ತಾಳೆ ನೋಡಬೇಕು ಅಂದರೆ ನೋಡಿ ಹೇಗೆ ಮಾಡ್ತೀವಿ. ಒಂದು ಸಮೀಕರಣ ತಗೊಂಡೆ, x ಬೆಲೆ 4, y ಬೆಲೆ -1, ಮೈನಸ್ ಇಂಟು ಮೈನಸ್ ಪ್ಲಸ್ 3 3 ಸಜಾತಿ ಚಿಹ್ನೆ ಕೂಡಿ 7 - 7
ಬಿಡಿಸ್ತೇವೆ. ಇದೇ ರೀತಿ ಮತ್ತೊಂದು ಸಮಸ್ಯೆ ಹೇಗೆ ಮಾಡಬೇಕು ಅಂತ ನೋಡ್ತೀರಿ ಇದ್ದೀರಲ್ವಾ. ಈಗಾಗಲೇ ಅದನ್ನೆಲ್ಲದನ್ನು ಕೂಡ ಫ್ರೇಮ್ ಮಾಡಿಕೊಟ್ಟಿದ್ದಾರೆ ನಿಮಗೆ. ನೇರವಾಗಿ ಸಮಸ್ಯೆ ಬಿಡಿಸ್ಬೇಕು. ಈಗ ಸಮೀಕರಣ ಈ ರೀತಿ ಇದೆ. 7x + y - 5 = 0, 3x + 2y - 8 = 1 ಒಂದು ಸಮೀಕರಣ. ಹಾಗಿದ್ದಾಗ ಇಲ್ಲಿ a1 ಬೆಲೆ 2, b1 ಬೆಲೆ 1, c1 ಬೆಲೆ -5. ಇದು a2 ಬೆಲೆ 3, b2 ಬೆಲೆ 2, c2 ಬೆಲೆ -8. ಸರಿನಾ ಮಕ್ಕಳೇ? ಈಗ ನೋಡಿ ಇಲ್ಲಿ x by b1c2 - b2c1, y by c1a2 - c2a1 equals whatever a1b2 - a2b1 ಅಂತ ಇದೆ ಮಕ್ಕಳೇ. ಇದನ್ನ ಈ ಸೂತ್ರ ಉಪಯೋಗಿಸಿ ಮಾಡಬೇಕು. ಈಗಾಗಲೇ ಕಲ್ತ್ಬಿಟ್ಟಿದ್ದೀವಿ ಹೇಗೆ ಮಾಡ್ಬೋದು ಅಂತ ಮನವರಿಕೆ ಆಗಿದೆ. ಈ ಉದಾಹರಣೆಯಿಂದ ನೀವು ಪರಿಪಕ್ಕ ಹಾಕ್ಬೋದು. ಇನ್ನು ಉಳಿದಂತೆ ಅದನ್ನು ಗೃಹ ಕೆಲಸ ನೀಡ್ತಾನೆ, ನೀವು ಅಭ್ಯಾಸ ಮಾಡ್ಬೋದು. ಹೀಗೆ ನೋಡಿ, x ಡಿವೈಡೆಡ್ ಬೈ b1 1, c2 -8, b2 2, c1 -5, y ಡಿವೈಡೆಡ್ ಬೈ c1 -5, a2 3, c2 -8, a1 2 equals 1 hour a1 2, b2 2, a2 3, b1 1. ಇದು ಹೊಸತನ ಏನೇನಿಲ್ಲ, ದತ್ತಾಂಶಗಳನ್ನು ಸೂತ್ರಕ್ಕೆ ಆದೇಶ ಮಾಡಿದೆ. ಹಾಗಿದ್ದಾಗ x ಡಿವೈಡೆಡ್ ಬೈ ಪ್ಲಸ್ ಇಂಟು ಮೈನಸ್ -8 -8 ಪ್ಲಸ್ 5 which equals y ಡಿವೈಡೆಡ್ ಬೈ ನೋಡಿ ಪ್ಲಸ್ ಇಂಟು ಮೈನಸ್ -5 ಮೂರಲೆ 15, ಮೈನಸ್ ಇಂಟು ಮೈನಸ್ ಪ್ಲಸ್ 8 16, 1 ಅವರ್ 2 4, ಪ್ಲಸ್ ಇಂಟು ಮೈನಸ್ 3 ಈಗ ನೋಡಿ x ಬೈ 10 2, y ಡಿವೈಡೆಡ್ ಬೈ 1 over 1 ಅಲ್ವಾ. ಆಗ್ತಾನೆ ತೋರಿಸಿದ್ವಿ ಚರಾಕ್ಷರ x ಇರುವಂತ ಭಿನ್ನರಾಶಿಯನ್ನು ಸ್ಥಿರ ಪದಕ್ಕೆ ಹೋಲಿಕೆ ಮಾಡಿ, ಚರಾಕ್ಷರ y ಇರುವಂತ ಅಕ್ಷರ ಭಿನ್ನರಾಶಿಯನ್ನು ಸ್ಥಿರ ಪದಕ್ಕೆ ಹೋಲಿಕೆ ಮಾಡಿ. ಈಗ ನೋಡಿ x by 2 equals 1 by 1, 1 into x equals 2 into 1. So x equals 2 ಅಂದರೆ x by 2. ಅದೇ ತರ ಸ್ಥಿರ ಪದದೊಂದಿಗೆ y ಚರಾಕ್ಷರವನ್ನು ಹೋಲಿಸಿ ಅಲ್ವಾ ಮಕ್ಕಳೇ. y into 1 equals 1 into 1, y into 1 means y, 1 ಅಂದರೆ 1. ಇಲ್ಲಿ ಕಾಣ್ತಾ ಇದೆ ನಿಮಗೆ x ಬೆಲೆ 1, y ಬೆಲೆ 1, x ಬೆಲೆ 2, y ಬೆಲೆ 1. ಸರಿ, ಈ ರೀತಿ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗ್ತೀವಿ. ಇದರಂತೆ ಇನ್ನೊಂದು 2 ಪ್ರಶ್ನೆಗಳನ್ನು ಹೋಮ್ವರ್ಕ್ ಮಾಡ್ತೀರಲ್ವಾ ಮಕ್ಕಳೇ. ಈ 2 ಪ್ರಶ್ನೆಗಳನ್ನ ನೋಡಿ, 8x + 5 = 9, 3x + 2y = 4, x + y - 5 = 0, 2x - 3y - 4 = 0. ಮಕ್ಕಳೇ, ಈ 2 ಸಮಸ್ಯೆಗಳನ್ನ ಒರೇ ಗುಣಾಕಾರ ವಿಧಾನದಿಂದ ಆ ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡಿಯಲು ಪ್ರಯತ್ನ ಮಾಡ್ತಿರಲ್ವಾ. ಅದೇ ತರನಾಗಿ ನಾನು ಇನ್ನೊಂದು ಪ್ರಶ್ನೆ ಹಾಕಿದ್ದೇನೆ. ಆರಂಭದಲ್ಲಿ ಹೇಳಿದಂತೆ ಇಲ್ಲಿ ಕೇವಲ ಯಾವ ಬೆಲೆಗೆ ಕೆಳಗೆ ನೀಡಿದ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಯಾವುದೇ ಪರಿಹಾರವನ್ನು ಹೊಂದಿಲ್ಲ.
ಸೈದ್ಧಾಂತಿಕ ಇದೆಲ್ಲ ನಿಮಗೆ ಗೊತ್ತಿದೆ. ಆದ್ರೆ ಪರಿಹಾರ ಒಂದಿಲ್ಲ ಅಂದ್ರೆ ಆ ರೇಖೆ ಏನು ಎಂತದಾಗಿರುತ್ತೆ, ಸಮಾಂತರ ರೇಖೆ ಆಗಿರುತ್ತೆ, ಅಸ್ಥಿರತೆಯನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. ಹಾಗಿದ್ದಾಗ ಇಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ, ಇಲ್ಲೂ ಕೂಡ A1 A2 B1 B2 C1 C2 ಬೆಲೆಗಳನ್ನ ಗುರ್ತು ಮಾಡ್ಕೋಬೇಕು ಅಲ್ವಾ. ಗುರ್ತು ಮಾಡಿ ಆ ಬೆಲೆಯನ್ನು ಆದೇಶ ಮಾಡಬೇಕು. ಓಕೆ, ಇಲ್ಲಿ A1 ಬೆಲೆ ಎಷ್ಟಿದೆ 3, B1 ಬೆಲೆ C1 ಬೆಲೆ. ಅದೇ ತರ ಇದು A2 ಬೆಲೆ, ಇದು B2 ಬೆಲೆ, ಇದು C2 ಬೆಲೆ. ಬಟ್ ನಿಮಗೆ ಕಂಡೀಷನ್ ಗೊತ್ತಿದೆ, ಅವು ಸಮಾಂತರ ರೇಖೆಗಳು ಅಂತ ನಾವು ಹೇಳ್ತಾ ಇದ್ದೀವಿ. ಸಮಾಂತರ ರೇಖೆಗಳು ಅಂತ ಹೇಳಿದಾಗ ಅಲ್ಲಿ ಅನುಸರಿಸುವ ನಿಬಂಧನೆ ಯಾವುದು, ಕಂಡೀಷನ್, ದಟ್ ಈಸ್ A1 by A2 not equals to B1 by B2 which is not equal to C1 by C2. ಕೆಲವು ಸಂದರ್ಭದಲ್ಲಿ A1 by A2 ಈಕ್ವಲ್ಸ್ B1 by B2 ಆಗ್ತದೆ, ಇನ್ನು ಕೆಲವು ಸಂದರ್ಭದಲ್ಲಿ ನಾಟ್ ಈಕ್ವಲ್ಸ್ ಆಗ್ತದೆ. ಹಾಗಿದ್ದಾಗ ಇಲ್ಲಿ A1 ಬೆಲೆ 3, A2 ಬೆಲೆ ನೋಡಿ ಅದು ಅವ್ಯಕ್ತ ಪದ k ದಿಗ್ಭಾಗವರ್ತಲ್ಲಿದೆ. 3 divided by 2k minus 1 equals B1 ಬೆಲೆ 1, B2 ಬೆಲೆ k minus 1, C1 ಬೆಲೆ 1, C2 ಬೆಲೆ 2k plus 1. ಈ ಎಲ್ಲ ಬೆಲೆಗಳನ್ನು ನಾನು ಸೂತ್ರದಲ್ಲಿ ಆದೇಶ ಮಾಡಿದ್ದೇನೆ. ಆದೇಶ ಮಾಡಿದಾಗ ನೋಡಿ ಮಕ್ಕಳಲ್ಲಿ ಹೇಗಿದೆ ಅಂದ್ರೆ, ಆಸ್ ಯೂಶುವಲ್ ಸೇಮ್ ಮೆಥಡ್ ಅನ್ನು ಅಪ್ಲೈ ಮಾಡೋಣ. ಇಲ್ಲಿ ನೋಡಿ, ಮೊದಲ ಕ್ಷರಾಕ್ಷರ ಎಕ್ಸ್ ಬೆಲೆ ಕಂಡುಹಿಡಿತಾ ಇದ್ವಲ್ಲ, ಸ್ಥಿರ ಪದದೊಂದಿಗೆ ಹೋಲಿಸ್ತಿದ್ವಿ. ಅದೇ ಎರಡನೇ ಬೆಲೆ ರಾಶಿಯನ್ನು ಕೂಡ ಸ್ಥಿರ ಪದಕ್ಕೆ ಹೋಲಿಕೆ ಮಾಡ್ತಾರೆ. ಮೊದಲನೇದೇನಿದೆ 3 divided by 2k minus 1 equals 1 over 2k plus 1. ಈಗ ಎರಡನ್ನು ಓರೆ ಗುಣಾಕಾರ ಮಾಡ್ತೇನೆ. 3 into 2k plus 1 equals 1 into 2k minus 1. ಇದನ್ನು 3 ರಿಂದ ಗುಣಿಸ್ತೇನೆ. 3 × 6, 3 × 3 ಸರಿನಾ. 6k ಪ್ಲಸ್ 2k ಪಕ್ಷಾಂತರ ಮಾಡಿದ್ರೆ ಮೈನಸ್ 2k, ಮೈನಸ್ 1 ಪ್ಲಸ್ 3 ಪಕ್ಷಾಂತರ ಮಾಡಿ ಮೈನಸ್ 3 ಆಗುತ್ತೆ. ಇವೆರಡನೇ ಕಳೆದ್ರೆ 4k ಬರುತ್ತೆ, ಮೈನಸ್ 4, ಮೈನಸ್ 1 ಮೈನಸ್ 3 ಸಜಾತಿ ಚಿಹ್ನೆ ಕೂಡಿ ಮೈನಸ್ 4 ಆಗುತ್ತೆ. k ಈಕ್ವಲ್ಸ್ ಮೈನಸ್ 4 ಬೈ 4, 4 ಬೆಲೆ 4, k ಬೆಲೆ ಮೈನಸ್ 1. ಅದೇ ತರ ಎರಡನೇ ಬಿಂದುರಾಶಿಯನ್ನು ಸ್ಥಿರ ಪದಕ್ಕೆ ಹೋಲಿಕೆ ಮಾಡಿ 1 over k minus 1 equals 1 over 2k plus 1. ಹಾಗಾದಾಗ ಸಮತೆ ನಿಯಮದ ಪ್ರಕಾರ ಅಂಶದಲ್ಲಿರೋ ಸಂಗತಿ ನೋಡಿ ಛೇದದಲ್ಲಿರೋ ಸಂಗತಿಯನ್ನು ಹೋಲಿಕೆ ಮಾಡಿ k minus 1 equals 2k plus 1. ಚರಾಕ್ಷರಗಳ ಒಂದು ಗುಂಪನ್ನು ಮಾಡಿ ಸ್ಥಿರ ಪದವನ್ನು ಗುಂಪು ಮಾಡಿ k minus 2k ಕಳೆದಾಗ ಏನಾಗುತ್ತೆ, ಪ್ಲಸ್ k ಅಲ್ಲ ಮೈನಸ್ k ಈಕ್ವಲ್ಸ್ 2. ನನಗೆ ಮೈನಸ್ k ಬೆಲೆ ಬೇಕಿಲ್ಲ, ಪ್ಲಸ್ k ಬೆಲೆ ಬೇಕಿರೋದು. k ಬೆಲೆ ಮೈನಸ್ 1 ಮೈನಸ್ 2 ಅಂದರೆ ಈ k ನ ಬೆಲೆ ಮೈನಸ್ 1 ಮತ್ತು k ನ ಬೆಲೆ ಮೈನಸ್ 2 ನೀಡಿದಾಗ ಈ ಸಮೀಕರಣಗಳ ಜೋಡಿಗಳು ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ಅಲ್ವಾ ಮಕ್ಕಳೇ. ಹೇಗೆ ಬಿಡಿಸ್ಬೇಕಂತ ಗೊತ್ತಾಯ್ತಾ. ಇದೇ ರೀತಿ ಅಭ್ಯಾಸ 3.5ರಲ್ಲಿ ಎರಡನೇ ಸಮಸ್ಯೆಯನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ ನೋಡಿ ಮಕ್ಕಳ. ಗೃಹ ಕೆಲಸಕ್ಕೆ ಪ್ರಶ್ನೆ ಹೇಳ್ತಾ ಇದ್ದಾರೆ, ಟಿಪ್ಪಣಿ ಮಾಡ್ಕೊಳ್ತಿರಲ್ಲ ನೋಡಿ. ಎ ಮತ್ತು ಬಿ ಗಳ ಯಾವ ಬೆಲೆಗಳಿಗೆ ನೀಡಿದ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಪರಿಮಿತ ಸಂಖ್ಯೆಯ
ಪರಿಹಾರಗಳನ್ನು ಹೊಂದಿರುತ್ತದೆ. ಸಮೀಕರಣ ಈ ರೀತಿ ಇದೆ: 2x plus 3y equals 7, a minus 3 into x plus of a plus b into y equals 3a plus b minus 2. ಸರಿನಾ ಮಕ್ಕಳೇ? ಕಾಣ್ತಾ ಇದೆಯಾ? ನೋಡಿ, ಅಪರಿಮಿತ ಸಂಖ್ಯೆ ಪರಿಹಾರಗಳನ್ನು ಹೊಂದಿರುತ್ತೆ ಅಂದಾಗ ಎಂಥ ರೇಖೆಯನ್ನು ಒಳಗೊಂಡಿರುತ್ತದೋ ಐಕ್ಯಗೊಂಡಿರುವ ರೇಖೆಗಳನ್ನು ಒಳಗೊಂಡಿರುತ್ತೆ ಅಥವಾ ವಿಲೀನಗೊಂಡಿರುವ ರೇಖೆಗಳನ್ನು. ಹಾಗಿದ್ದಾಗ ನಿಬಂಧನೆ ಏನಾಗುತ್ತೆ? a1/a2 equals b1/b2 equals c1/c2. ಹಾಗಿದ್ದಾಗ ಈ ನಿಬಂಧನೆ ಅನುಸರಿಸಿ ಈ ಸಮಸ್ಯೆ ಬಿಡಿಸ್ಲಿಕ್ಕೆ ಬೃಹತ್ ಕ್ಲಾಸಲ್ಲಿ ಮಾಡ್ತಿರಲ್ಲ ಮಕ್ಕಳೇ. ಇದೊಂದು ನಮ್ಮ ವಾಕ್ಯಾನುಕೂಲ ಸಮಸ್ಯೆಗಳನ್ನು ಹಿಂದಿನ ವಿಧಾನಗಳ ತಿಳಿಸಿದಾಗೆ ಈ ವಿಧಾನದಲ್ಲಿ ಕೂಡ ಹೇಳ್ತಿದೆ ನೋಡಿ. ಒಂದು ಭಿನ್ನರಾಶಿಯ ಅಂಶದಿಂದ ಒಂದನ್ನು ಕಳೆದಾಗ ಅದು ಮೂರನೇ ಒಂದು ಆಗುತ್ತದೆ, ಸರಿನಾ? ಮತ್ತು ಆ ಭಿನ್ನ ರಾಶಿಯ ಛೇದಕ್ಕೆ 8 ಸೇರಿಸಿದಾಗ ಅದು 4ನೇ ಒಂದು ಆಗುತ್ತದೆ. ಹಾಗಾದರೆ ಆ ಭಿನ್ನ ರಾಶಿಯನ್ನು ಕಂಡುಹಿಡಿಯಿರಿ. ನೋಡಿ, ಇದು 3ನೇ ಲೆಕ್ಕ ನೋಡ್ತಾ ಇದ್ದೀರಿ. ಇದೇ ತರಹ ಸಮಸ್ಯೆ ಹೇಳಿದ್ದಾರೆ. ಸಾಮಾನ್ಯವಾಗಿ ಆ ಭಿನ್ನ ರಾಶಿ ಏನಾಗಿರಲಿ, x/y ಆಗಿರಲಿ, ಸರಿನಾ? ಈಗ ಹೇಳಿಕೆಯ ಪ್ರಕಾರ ಹೇಳಿಕೆ ಮೊದಲನೇ ಭಾಗ ಹೇಳ್ತಾ ಇದೆ, ಒಂದು ಭಿನ್ನ ರಾಶಿಯ ಅಂಶದಿಂದ ಒಂದನ್ನು ಕಳೆದಾಗ ಆ ಭಿನ್ನ ರಾಶಿ x/y ಆಗಿರಲಿ ಅಂತ ಹೇಳಿದ್ವಿ. ಅದನ್ನು ಒಂದನ್ನ ಅಂಶಕ್ಕೆ ಮಾತ್ರ ಕಳೀತಾನೆ, ಆಗ ಮೂರನೇ ಒಂದು ಆಗ್ತದೆ. ಸರಿನಾ ಮಕ್ಕಳೇ? ಈಗ ನೋಡಿ, ಇದನ್ನ ಹೋರೆ ಗುಣಾಕಾರ ಮಾಡಿ 3 × x - 1 ಈಕ್ವಲ್ಸ್ y × 1. 3 ಗುಣಿಸಿ ಅಲ್ವಾ? 3x ಪ್ಲಸ್ y ಪಕ್ಷಾಂತರ ಮಾಡಿ ಮೈನಸ್ y, ಮೈನಸ್ 3ನ ಹೊರಗಡೆ ಪಕ್ಷಾಂತರ ಮಾಡಿದ್ರೆ ಪ್ಲಸ್ 3. ಇದನ್ನ 1ನೇ ಸಮೀಕರಣ. ಸರಿನಾ? ಈಗ ನೋಡಿ, 2ನೇ ಭಾಗ. ಆ ಭಿನ್ನ ರಾಶಿಯ ಛೇದಕ್ಕೆ 8 ಸೇರಿಸಿದಾಗ ಅದು 4ನೇ ಒಂದು ಆಗುತ್ತದೆ. ಸರಿನಾ ಮಕ್ಕಳೇ? ಹೇಗೆ ನೋಡಿ, ಆ ಭಿನ್ನ ರಾಶಿ x/y ಆದಾಗ ಛೇದಕ್ಕೆ ಎಷ್ಟನ್ನು ಸೇರಿಸಬೇಕು? 8 ಸೇರಿಸಿದಾಗ ಎಷ್ಟಾಗುತ್ತೆ? 4. ಕಾಣ್ತಾ ಇದೆಯಾ? ಈ ಹೋರೆ ಗುಣಾಕಾರ ಮಾಡಿ x × 4 ಈಕ್ವಲ್ಸ್ 1 × y ಪ್ಲಸ್ 7. x × 4 ಅಂದ್ರೆ ಎಷ್ಟಾಯ್ತು? 4x ಈಕ್ವಲ್ಸ್ y ಪ್ಲಸ್ 8. ಈಗ ಪಕ್ಷಾಂತರ ಮಾಡಿ 4x y ಈ ಕಡೆ ಪಕ್ಷಾಂತರ ಮಾಡಿದ್ರೆ ಮೈನಸ್ y ಈಕ್ವಲ್ಸ್ 8. ಇದನ್ನ 2 ಕಾಣ್ತಾ ಇದೆಯಾ? ಈಗ ನಿಮಗೆ 2 ಸಮೀಕರಣ ಬಂತು. ಈ 2 ಸಮೀಕರಣ ಹೋಲಿಕೆ ಮಾಡಿದ್ರೆ 1 ಮತ್ತು 2ರಿಂದ ಕಾಣ್ತಾ ಇದೆಯಾ? ಮೊದಲನೇ ಸಮೀಕರಣ ಏನಿದೆ? 3x - y ಈಕ್ವಲ್ಸ್ 3. ಎರಡನೇ ಸಮೀಕರಣ 4x - y ಈಕ್ವಲ್ಸ್ 8 ಅಲ್ವಾ? ಆರಂಭಿಕ ವಿಧಾನ ನೋಡಿ, ಇಲ್ಲಿ ಕಳೆಯುವಾಗ ಚಿಹ್ನೆಗಳು ಅದರ ಬದಲಾಗುತ್ತೆ. ಇಲ್ಲಿ ನೋಡಿ, 3x 4x ಕಳೆದ್ರೆ ಬರುತ್ತೆ -x ಬರುತ್ತೆ. -y ಪ್ಲಸ್ y ಕ್ಯಾನ್ಸಲ್ ಆಯಿತು. ಅಗೇನ್ 3ರಲ್ಲಿ 8 ಕಳೆದ್ರೆ -5. ಸೊ -x ಈಕ್ವಲ್ಸ್ -5, x ಈಕ್ವಲ್ಸ್ 5. ಮತ್ತೆ x ಬೆಲೆ. ಸೊ ಹೀಗೆ ಈ x ಬೆಲೆಯನ್ನ ಯಾವುದಾದ್ರೂ ಒಂದು ಸಮೀಕರಣ ಆದೇಶ ಮಾಡಿ ನೋಡಿ. ಸಮೀಕರಣ 1ರಿಂದ 3x - y ಈಕ್ವಲ್ಸ್ 3, x ಬೆಲೆ 5,
3 15 ಅಲ್ವಾ ಮಕ್ಕಳ? ಇಲ್ಲಿ ನೋಡಿ 15 ಪ್ಲಸ್ 3 ಎಡಗಡೆ ತಗೊಂಡ್ರೆ -3 ಮೈನಸ್ y ಬಲಗಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ y ಆಗುತ್ತೆ. 15 3 ಎಷ್ಟಪ್ಪ? 12 ಇಕ್ವಲ್ಸ್ y ಬೆಲೆ 12 y ಬೆಲೆ 12. ಹಾಗಾದ್ರೆ ಆ ಭಿನ್ನರಾಶಿ ಏನಾಯ್ತು ನೋಡಿ. therefore ಆ ಭಿನ್ನರಾಶಿ is x by y equals 8 by x by y equals 5 by y. ನಮಗೆ ಈ ರೀತಿ ಬಿಡಿಸ್ತಾರೆ. ಇನ್ನು ಅಭ್ಯಾಸದಲ್ಲಿ 3.5 ಸುಮಾರು ಕೇಳಿದೆ. ಇದನ್ನು ನೀವು ಪ್ರಯತ್ನ ಮಾಡ್ತಿರಲ್ಲ. ಇದರ ಅಂತಿಮ ಭಾಗಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ನೋಡಿ, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನಾಗಿ ಸಂಕ್ಷೇಪಿಸಬಹುದಾದ ಸಮೀಕರಣಗಳು. ನೀವು ನೋಡಿದಾಗ ನೀವು ಒಂದು ಚರಾಕ್ಷರಗಳ ಪರಿಹಾರ ಕಂಡುಹಿಡಿಯುವಾಗ ಅದೆಲ್ಲ ಭಿನ್ನಾಶಗಳು ಕಾಣ್ತಿರ್ಲಿಲ್ಲ. ಕಾಣ್ತಿದ್ರ? ಇಲ್ಲ, ಕಾಣ್ತಿರ್ಲಿಲ್ಲ. ಹಾಗಿದ್ದಾಗ ಇಂಥ ಸಮೀಕರಣ ಹೇಗೆ ಬಿಡಿಸ್ತೀರಿ? ಸಾಮಾನ್ಯ ಪರೀಕ್ಷೆ 3 ಹಂತಕ್ಕೆ ಬರುವಂತ ಪ್ರಶ್ನೆ ಇದು. ಇಲ್ಲಿ ನೋಡಿ, ಈ ರೀತಿ ಸಮೀಕರಣಗಳಿದೆ. ಇಲ್ಲಿ ಅಂಶದಲ್ಲಿರೋ 2 ಅನ್ನು ಹೊರಗಿಡ್ತಾನೆ. 2 × 1/x ಪ್ಲಸ್ 3 × 1/y + 30 ಅಂತ ನಮೂದಿಸ್ತಾನೆ. ಕಾಣ್ತಾ ಇದೆಯಾ? ಅದೇ ತರ ಎರಡನೇ ಸಮೀಕರಣವನ್ನು ಕೂಡ ಈ ರೀತಿ ಬರೀತಾನೆ. ಉದ್ದೇಶ ಇಷ್ಟೇನೆ. ಇಲ್ಲಿ 1/x = p ಮತ್ತು 1/y = q ಆಗಿರಲಿ. ಎರಡೂ ಸಮೀಕರಣದಲ್ಲಿ ಭಿನ್ನರಾಶಿ ಚರಾಕ್ಷರ ಒಂದೇ ರೀತಿ ಬರುವ ಹಾಗೆ ಬರ್ಕೊಂಡೆ ಅಲ್ವಾ? ಹಾಗಿದ್ದಾಗ 2 × 1/x ಅಂದ್ರೇನು? p ಪ್ಲಸ್ 1/y ಅಂದ್ರೆ q = 30. ಹೇಗೆ ನೋಡಿ, 2 × p 2p ಪ್ಲಸ್ 3 × q = 13. ಇದು ಮೊದಲನೇ ಸಮೀಕರಣ. ಹೀಗೆ ಎರಡನೇ ಸಮೀಕರಣ ನೋಡಿ, 5 × 1/x ಅಂದ್ರೆ 5p ಮೈನಸ್ 4 × 1/y q. Because 1/x = p, 1/y = q. 5 × p 5p minus 4 × q 4q equals -2. ಇದು ಎರಡನೇ ಸಮೀಕರಣ. ಕಾಣ್ತಾ ಇದೆಯಾ ಮಕ್ಕಳೇ? ಈಗ ನೋಡಿ, ಇದನ್ನ ಹೇಗೆ ಬಿಡಿಸಬಹುದು? ಈಗ ನಿಮಗೆ ಜೋಡಿ ರೇಖಾತ್ಮಕ ಸಮೀಕರಣ ಬಂದಾಗಿದೆ ಅಲ್ವಾ? ಈಗ 1 ಮತ್ತು 2ರಿಂದ ಹೋಲಿಕೆ ಮಾಡ್ತಾರೆ. ಆ ಸಮೀಕರಣಗಳನ್ನು ತಗೊಂಡಾಗ 2p ಪ್ಲಸ್ 3q = 13. 5p ಮೈನಸ್ 4q = -2. ಸರಿ ಮಕ್ಕಳೇ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಈಗ ಇಲ್ಲಿ ಚರಾಕ್ಷರಗಳು ಸಮನಾಗಿಲ್ಲ. ಆ ಚರಾಕ್ಷರ ಸಹಗುಣಕಗಳು ಸಮನಾಗಿಲ್ಲ ಅಂದಾಗ ಅವುಗಳ ಸಹಗುಣಕಗಳನ್ನ ಸಮ ಮಾಡ್ಕೊಳ್ತೇವೆ. ಹೇಗೆ? ಹೌದು, ಮೊದಲನೇ ಸಮೀಕರಣ 5ರಿಂದ, ಎರಡನೇ ಸಮೀಕರಣ 2ರಿಂದ ಗುಣಿಸ್ತೇವೆ. ಹಾಗೆ ವರ್ಜಿಸುವ ವಿಧಾನ ಹೇಳಿದವ ಹೇಗೆ ಬಿಡಿಸ್ಬೇಕು ಅಂತ. 5ರಲ್ಲಿ 10, 5 15, 13 60. ಏಕೆ ಎರಡನೇ ಸಮೀಕರಣ 2ರಿಂದ ಗುಣಿಸ್ತಾ ಇದ್ದೇವೆ. 2 10p 2 4 8.
2 4 ಕಳೆಯೋದಾ ನೋಡಿ. ಕಳೆಯುವಾಗ ಏನಾಗುತ್ತೆ, ಇಲ್ಲಿ ಶೋಧನೆಯದ ಚಿಹ್ನೆಗಳು ಅದರ ಬದಲಾಗುತ್ತೆ, ವಿರುದ್ಧ ಚಿಹ್ನೆಗಳು ಕ್ಯಾನ್ಸಲ್ ಆಯಿತು. ಸೊ ಇವೆರಡನ್ನು ಕೂಡಿ ಸಜಾತ್ಯ ಚಿಹ್ನೆಗಳಿದೆ. 23 Q ಈಕ್ವಲ್ಸ್ 69. Q ಈಕ್ವಲ್ಸ್ 69/23. ನೋಡಿ ಯಾವ ಸಂಖ್ಯೆಯಿಂದ ಭಾಗವಾಗುತ್ತೆ. ನೀವು ಹೇಳ್ತೀರಿ 23ರಿಂದ 23 ಇದು 3 ಆವರ್ತ ಹೋಗುತ್ತೆ ನೋಡಿ. 1 3 ನಿನಗೆ ಕ್ಯೂ ಬೆಲೆ ಬಂತು. ಕ್ಯೂ ಬೆಲೆ ಬಂದ್ಮೇಲೆ ಇವ್ರಿಗೆ ಬೇಕಾಗಿರೋದೇನು, ಈಗ ಪಿ ಬೆಲೆ ಬೇಕಲ್ವಾ ಅಲ್ವಾ. ಈಗ ಈ ಕಡೆ ಬರೋಣ, ಎಡಬದಿಯಿಂದ ಯಾವುದಾದ್ರು ಸಮೀಕರಣ ತಗೊಳ್ತಾರೆ. ಸಮೀಕರಣ 1ರಿಂದ 2p ಪ್ಲಸ್ 3q ಈಕ್ವಲ್ಸ್ 13. ಕ್ಯೂ ಬೆಲೆ ಎಷ್ಟಿದೆ, 3. 3 3 9. ಹೀಗೆ ನೋಡಿ, ಪಕ್ಷಾಂತರ ಮಾಡಿ 13 ಪ್ಲಸ್ 9 ಆ ಕಡೆ ಪಕ್ಷಾಂತರ ಮಾಡಿದ್ರೆ -9. ಕಳೆದ ಎಷ್ಟು ಬರುತ್ತೆ, 13 9 4. ವೆರಿ ಗುಡ್ ಆನ್ಸರ್. 9 13. ಕೋರೆ ಗುಣಾಕಾರ ಮಾಡಿ 2 ಮೇಲೆ 2 4. ಆದರೆ ಪಿ ಬೆಲೆ ಎಷ್ಟಾಗ್ತಿದೆ, 2. ಸರಿ ನಮ್ಗೆ ಪಿ ಬೆಲೆ 2, ಕ್ಯೂ ಬೆಲೆ 3. ಆದರೆ ನಮ್ಮ ಹತ್ರ ಎಷ್ಟಕ್ಕೆ ಮುಗಿಲಿಲ್ಲ. ಒಂದು ಕಂಡೀಷನ್ ಏನಿದೆ, ಪಿ ಈಕ್ವಲ್ಸ್ 1/x ಅಂತ ಹೇಳಿದ್ದೇವೆ. ಅಸಂಪ್ಷನ್ ತಗೊಂಡಿರೋದು. ಪಿ ಬೆಲೆ ಎಷ್ಟಿದೆ, 2 ಇದೆ. ಇದನ್ನು ಮೂರನೇ ಗುಣಾಕಾರ ಮಾಡಿ 2 × x ಈಕ್ವಲ್ಸ್ 1, x ಈಕ್ವಲ್ಸ್ 1/2. ಅದೇ ತರ q ಈಕ್ವಲ್ಸ್ 1/5. q ಬೆಲೆ 3 ಇದೆ. ಇದನ್ನ ಹೊರ ಗುಣಾಕಾರ ಮಾಡಿದ್ರೆ 3 × y ಈಕ್ವಲ್ಸ್ 1. ಹೆನ್ಸ್ y ಈಕ್ವಲ್ಸ್ 1/3. ಸರಿ ನಮ್ಗೆ ಈ ರೀತಿ ಇಂಥ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ನೋಡ್ತಾರೆ. ಕಾಣ್ತಾ ಇದೆಯಲ್ಲ, ಇಲ್ಲಿ ಏನಾದರೂ ನಿಮಗೆ ಸಂಶಯ ಕೇಳಿದ್ರೆ ಕೇಳಿ. ಇದನ್ನ ಇಲ್ಲಿ ಏನಂದ್ರೆ ಯಾವುದೇ ಭಿನ್ನರಾಶಿ ಇಲ್ಲಿರ್ತಕ್ಕಂಥದ್ದು ಏಕಪದ ಇದೆ. ಏಕಪದ ಭಿನ್ನರಾಶಿಗಳಿದ್ದಾಗ 1/x ಅಂತ ತಗೋತೀವಿ. ಮುಂದಿನ ಸಮಸ್ಯೆ ನೋಡಿದಾಗ ವಿಪದ ಕೊಡ್ತೀವಿ 1/x - 1. ಅವಾಗ 1/x - 1 ಅನ್ನ p ಅಂತ ಪರಿಗಣಿಸಬೇಕು. ಓಕೆ, ಅಂತ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ನೋಡೋಣ. ಮಕ್ಕಳ ಇಲ್ಲಿ ನೋಡಿ, ಈ ಸಮಸ್ಯೆ ಹೇಗಿದೆ ಅಂತ ಕಾಣ್ತಾ ಇದೆಯಾ. 5 × x - 1 ಪ್ಲಸ್ 1/y - 2 ಈಕ್ವಲ್ಸ್ 2. ಇನ್ನೊಂದು 6 - 6 / x - 1 ಈಕ್ವಲ್ಸ್ 3 / y - 2 ಈಕ್ವಲ್ಸ್ 1. ಈ ಸಮೀಕರಣದಲ್ಲಿ 5 × 1/x - 1 ಪ್ಲಸ್ 1/y - 2 ಹಾಗೆ ಡಿವೈಡ್ ಮಾಡ್ತಾರೆ, which is equal to 2. ಅದೇ ತರನಾಗಿ ಎರಡನೇ ಸಮೀಕರಣಕ್ಕೆ ಬಂದಾಗ 6 × 1/x - 1 ಮೈನಸ್ 3 × 1/y - 2 ಈಕ್ವಲ್ಸ್ 1 ಅಂತ ಬರ್ಕೊಳ್ತಾರೆ. ಬಟ್ 1/x - 1 ಈಕ್ವಲ್ಸ್ p, 1/y - 2 ಈಕ್ವಲ್ಸ್ q ಆಗಿದೆ. ಹಿಂದಿನ ಲೆಕ್ಕದಲ್ಲಿ ಏಕಪದ ಇತ್ತು, ಇಲ್ಲ ದ್ವಿಪದ ಇದೆ. ಈಗ 5 × ನೋಡಿ ಮಕ್ಕಳೇ, 1/x - 1 ಅನ್ನು ನಾನು ಏನಂತ ಪರಿಗಣಿಸಿದ್ದು, ಆ ಭಿನ್ನರಾಶಿ p ಅಂತ. 1/y - 2 ಅಂದ್ರೆ q. 5 × p, 5p + q
ಈಕ್ವಲ್ಸ್ 2. ಇದು ಮೊದಲನೇ ಸಮೀಕರಣ. ಈಗ ನೋಡಿ ಎರಡನೇ ಸಮೀಕರಣಕ್ಕೆ ಬಂದಾಗ 6 ಇಂಟು 1/x minus 1 p 1/y minus 2 q ಆಗುತ್ತೆ. ಈಕ್ವಲ್ಸ್ 1. 6 ಇಂಟು p 6p minus 3q ಈಕ್ವಲ್ಸ್ 3. ಇದು 2. ಕಾಣ್ತಾ ಇದೆ ಮಕ್ಕಳೇ? ಇದು ಮೊದಲನೇ ಸಮೀಕರಣ, ಇದು ಎರಡನೇ ಸಮೀಕರಣ. ಹಾಗಿದ್ದಾಗ ಎರಡೂ ಸಮೀಕರಣಗಳನ್ನು ನಾನು ಹೋಲಿಕೆ ಮಾಡ್ತೇನೆ ಅಲ್ವಾ? ಹೇಗೆ ಮಾಡ್ತೀನಿ ನೋಡಿ. ನೋಡಿ ಮಕ್ಕಳೇ, 1 ಮತ್ತು 2ರಿಂದ ಮೊದಲನೇ ಸಮೀಕರಣ 5p ಪ್ಲಸ್ q ಈಕ್ವಲ್ಸ್ 2. ಎರಡನೇ ಸಮೀಕರಣ 6p ಮೈನಸ್ 3q ಈಕ್ವಲ್ಸ್ 3. ಇಲ್ಲಿ ನೋಡಿದಾಗ ಇಲ್ಲೂ ಕೂಡ ಅಸಮತೆ ಬಿಂಬಿಸಿರುತ್ತೆ. ಹಾಗಿದ್ದಾಗ ಇಲ್ಲಿ ನಾನು ಈ ಮೊದಲನೇ ಸಮೀಕರಣ ಮಾತ್ರ 3ರಿಂದ ಗುಣಿಸ್ತೇನೆ. ಯಾಕೆ? ಇಲ್ಲಿ ಸಹಗುಣಕ ಕ್ಯೂಬ್ 3 ಇದೆ. 3 15p ಪ್ಲಸ್ 3 ಇಂಟು ಕ್ಯೂಬ್ 3q ಈಕ್ವಲ್ಸ್ 3 6. 6p ಮೈನಸ್ 3q ಈಕ್ವಲ್ಸ್ 3. ಕಾಣ್ತಾ ಇದೆ ಮಕ್ಕಳೇ? ಇಲ್ಲಿ ನಾನೇನ್ ಮಾಡ್ತೇನೆ ಅಂದ್ರೆ ಸಂಕ್ಷೇಪಿಸಬೇಕಾಗುತ್ತೆ. ಸಂಕ್ಷೇಪಿಸಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಕೂಡ್ತೇನಷ್ಟೇ, ಕಳೆಯುವುದಿಲ್ಲ. 15 21p ಪ್ಲಸ್ 3q ಮೈನಸ್ 3q ಕ್ಯಾನ್ಸಲ್ ಆಯಿತು, ವಿಚ್ ಈಕ್ವಲ್ಸ್ 9. 21p ಈಕ್ವಲ್ಸ್ 9 ಅಲ್ಲ ಮಕ್ಕಳೇ? p ಈಕ್ವಲ್ಸ್ 9/21. ಹಾಗಿದ್ದಾಗ ನೋಡಿ ಎಷ್ಟು ಬರ್ತದೆ p ಬೆಲೆ? p ಬೆಲೆ ಎಷ್ಟು ಬರ್ತದೆ? ನೋಡಿ ನೋಡಿ ಮಕ್ಕಳೇ, ಇಲ್ಲಿ 7 ಮತ್ತು 21 7ರ ಭಾಜ್ಯ ಸಂಖ್ಯೆಗಳು. 7 3 21, 3ನೇ 1 ಆಗ್ತದೆ, 1/3 ಬರುತ್ತೆ. ಈ p ಬೆಲೆ ಬಂದ್ರೆ q ಬೆಲೆ ಬೇಕಲ್ಲ ನನಗೆ. ಯಾವ್ದಾದ್ರು ಒಂದು ಸಮೀಕರಣ ತಗೊಳ್ಳಿ. ಸಮೀಕರಣ 2ರಿಂದ ಎರಡನೇ ಸಮೀಕರಣ ಏನಿದೆ? 6p ಮೈನಸ್ 3q ಈಕ್ವಲ್ಸ್ 1. 6 ಇಂಟು p ಬೆಲೆ 1/3. 4 ಗುಣಾಕಾರ ಮಾಡಿ 3 6. 2 ಮೈನಸ್ 3q ಈಕ್ವಲ್ಸ್ 1. ಇಲ್ಲಿ ನೋಡಿ ಮಕ್ಕಳೇ, 2 ಮೈನಸ್ 3q ಈಕ್ವಲ್ಸ್ 1. ಪಕ್ಷಾಂತರ ಮಾಡಿದ್ರೆ -2. 1 2 ಕಡೆ ಬರುತ್ತೆ -1. 3q ಈಕ್ವಲ್ಸ್ 1. ರದ್ದತಿ ನಿಯಮದ ಪ್ರಕಾರ 2 ಕಡೆ ಸಮಚಿಹ್ನೆ ಕ್ಯಾನ್ಸಲ್ ಆಯಿತು. q ಈಕ್ವಲ್ಸ್ ಎಷ್ಟಾಯಿತು? 1/3. ಅಲ್ಲಿಗೆ p ಬೆಲೆ ಮತ್ತು q ಬೆಲೆ ಎರಡೂ ಕೂಡ ಸಮನಾಗಿ ಬಂತು. ಆದರೆ p ಮತ್ತು q ಬೆಲೆ ಸಮನಾಗಿ ಬಂದ್ಮೇಲೆ ನಮ್ಮ ಪ್ರಶ್ನೆ ನೋಡಿ, ನಾವು ಯಾವ ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡಬೇಕಾಗಿರೋದು? x ಮತ್ತು y ಬೆಲೆ. ಹಾಗಿದ್ದಾಗ p ಬೆಲೆ ಏನು ಅಂತ ತಗೊಂಡಿದ್ದೀವಿ? ಹೇಳಿ. 1/x minus 1 equals p ಅಂತ ತಗೊಂಡ್ವಿ. 1/x minus 1 equals p ಬೆಲೆ ಎಷ್ಟಿದೆ? 3/1. ಸಮತೆ ನಿಯಮದ ಪ್ರಕಾರ ಅಂಶದಲ್ಲಿ ಸಮ ಅಂಶಗಳಿಗೆ ರದ್ದಾಯಿತು. x minus 1 equals 3, -1 ಪಕ್ಷಾಂತರ ಮಾಡಿ +1 ಆಗಿತ್ತು. ಸೊ 3 + 1 ಕೂಡಿದ್ರೆ ಎಷ್ಟಾಯಿತು? 4. x ಬರ 4. ಅದೇ ತರ ಇನ್ನೊಂದಿದೆ ನೋಡಿ, 1/y minus 2 equals 4. ಅಲ್ಲ, 1/y minus 2 equals q. y ಬೆಲೆ ಎಷ್ಟಿದೆ ಇಲ್ಲಿ ಕಂಡುಹಿಡಿಯಬೇಕು. q ಬೆಲೆ 3ನೇ ಒಂದಿದೆ. ಅದೇ ನಾವು ಸಮಂತರ ನಿಯಮವನ್ನು ನೋಡಿದಾಗ y minus 2 equals
3 y equals 3 ಮೈನಸ್ ಪಕ್ಷಾಂತರ ಮಾಡಿ ಪ್ಲಸ್ 2 y equals 5. ಸರಿನಾ ಮಕ್ಕಳೇ? ಈ ರೀತಿ ಸಮಸ್ಯೆಗಳನ್ನು ಬಿಡಿಸ್ತೇವೆ. ಇನ್ನು ಅಭ್ಯಾಸದ ಸಾಕಷ್ಟು ಸಮಸ್ಯೆಗಳಿದೆ, ಅದರ ಒಂದು ತುಣುಕುಗಳನ್ನ ಮಾಡಿ ಪ್ರಯತ್ನ ಮಾಡೋಣ. ಮಕ್ಕಳೇ, ಗೃಹ ಕೆಲಸದಲ್ಲಿ ಪ್ರಶ್ನೆಗಳು ಮಾಡ್ತಿರಲ್ವಾ? ಸಾಮಾನ್ಯವಾಗಿ ಅಭ್ಯಾಸ 3.6 ಇನ್ನೂ ಒಂದಿಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಇದೇ ರೀತಿ ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರಲ್ವಾ?